ಇದ್ರು ಸಣ್ಣ ಪುಟ್ಟ. ಸರಿ ಅವಳು ಫೋನ್ ಮಾಡಿ ಹೇಳಿದ್ಲು, ಅಪ್ಪ ನನಗೆ ಆಯ್ತಾ ಇಲ್ಲ, ಬಾರಪ್ಪ ಮಾತಾಡಬೇಕು ನೀನು ಅಂತ. ಆಮೇಲೆ ಆ ಅಮ್ಮನೂ ಫೋನ್ ಮಾಡಿದ್ಲಂತೆ, ನೀವು ಮತ್ತು ನಿಮ್ಮ ಮಿಸಸ್ ಬನ್ನಿ ಮಾತಾಡಬೇಕು ಅಂತ. ಅವರಿಬ್ಬರೇ ಬಂದರೆ ಆಗಲ್ಲ ಅಂದ್ಬಿಟ್ಟು ನಮ್ಮ ಅಣ್ಣನ ಇಲ್ಲಿಗೆ ಬಂದ 9 ಅಡಿಗೆ. ನಮ್ಮ ದೊಡ್ಡಣ್ಣ, ನಮ್ಮ ಅಕ್ಕವರು, ನಮ್ಮ ಚಿಕ್ಕಣ್ಣ ಎಲ್ಲ ಸೇರಿ ಒಂದು 10 ಜನ ಹೋಗಿದ್ರು. ಮಾತಾಡಿದ್ರಂತೆ, ಅವರೇ ಮಾತಾಡಿ ಎಲ್ಲ ಚಾಡಿ ಹೇಳೋದು. ಈ ಒಂದು ಲೆಗ್ಗಿನ್ಸ್ ಪ್ಯಾಂಟ್ ಇಟ್ಕೊಳ್ಳಂಗಿಲ್ಲ, 4 ಗಂಟೆಗೆ ರಂಗೋಲಿ ಬಿಡಬೇಕು, ನಾಷ್ಟ ಮಾಡಿಕೊಡ್ಬೇಕು, 4 ಗಂಟೆಗೆ ಇರೋರು 3 ಜನ. ಅವ್ರ ಕೆಲ್ಸಕ್ಕೂ ಹೋಯ್ತಾ ಇಲ್ಲ, ಮನೇಲೇ ಇರೋದು. ಅವರು ಹಿಂಸೆ ಟಾರ್ಚರ್ ಹಾಕೋಬೇಕು. ನೈಟ್ ಎಲ್ಲ ಅವಳ ಜೊತೆ ಚೆನ್ನಾಗಿರೋನಂತೆ. ಬೆಳಗ್ಗೆ ಆದ್ಮೇಲೆ ಅವ್ರ ಅಮ್ಮಗೆ ಹೇಳ್ದಂಗೆ ಕೇಳೋಣಂತೆ. ಒಂಚೂರು ಸ್ವಾತಂತ್ರ್ಯ ಕೊಟ್ಟಿಲ್ಲ ಸರ್. ಮದುವೆ ಮಾಡ್ಕೊಂಡು ಹೋಗಿ 1 ತಿಂಗಳಾಗಿ ಅಷ್ಟು ಹಿಂಸೆ ಕೊಟ್ಬಿಟ್ಟವ್ರೆ ಸರ್. ನಮ್ಮ ಸೊಸೆಗೆ ಭಾಳ ಹಿಂಸೆ ಕೊಟ್ಬಿಟ್ಟವ್ರೆ. ನಾವು ಸಪ್ತಗಿರಿಗೆ ಹೋದ ಸರ್, ಹಿಂಗಾಯ್ತು ಅಂತ ಫೋನ್ ಮಾಡ್ದ ನಮ್ಮ ಅಣ್ಣ, ಅವರು ಮಾಡಲಿಲ್ಲ. ಅಲ್ಲೋಗಿ ವಿಚಾರಿಸಿದ್ರೆ ಬಾಡಿ ಬಂದಿತ್ತು ಕಣ್ರಿ, ಅವ್ರು ಅಡ್ಮಿಂಟೇ ಮಾಡಲಿಲ್ಲ, ಜೀವ ಹೋಗಿ 2 ಅವರ್ ಆಗಿತ್ತು. ಪೊಲೀಸ್ ಕೇಸ್ ಮಾಡ್ತೀವಿ ಅಂದಿದ್ದಕ್ಕೆ ಬಾಡಿನೇ ತಗೊಂಡೋದ್ರು ಅಂತ ಅವ್ರು ಹೇಳೋದು. ಮನೆ ತಕ್ಕ ಹೋಗಿದ್ದೆ, ಮನೆ ತಕ್ಕ ಹೋಗೂ ಏನೂ ಪ್ರಯೋಜನ ಆಗಲಿಲ್ಲ ಸರ್. ಅವನು ಏನೋ ಮಾಡವನೇ, ನಮ್ಮ ಹುಡುಗಿ ಸಾಯೋಂಥದ್ದಲ್ಲ ಸರ್. MBA ಓದಿಸ್ಬಿಟ್ಟು ಎಲ್ಲ ನಾನು ಮೊನ್ನೆ ತಾನೇ ಫೋನ್ ಮಾಡಿ ಮಾತಾಡಿದ್ಲು ನಮಗೆ. ನಾನು ಅತ್ತೆ ಸಾಯೋಳೇನತ್ತೆ, ಇವ್ರನ್ನ ಸಾಯಿಸ್ತೀನಿ ನಾನು ಸಾಯಲ್ಲ ಅತ್ತೆ, ನನ್ನ ಸಾಯೋ ಅವಶ್ಯಕತೆ ಇಲ್ಲ ಕಣತ್ತೆ ಅಂತ ಹೇಳಿದ್ಲು. ಅಷ್ಟು ಬಿರ್ನಿಂಗ್ ಮಾಡಿಬಿಟ್ಟು ಹೊಡೆದ್ಬಿಟ್ಟು ನ್ಯಾಣ ಹಾಕ್ಬಿಟ್ಟು ಸತ್ತೋಗವಳೆ ಅಂತ ಹೇಳ್ತಾರಲ್ಲ ಸರ್. ಅವರು ನನಗೆ ಮಾವನ ಮಗಳೇ ಸರ್, ಸ್ವಂತ ಮಾವನ ಮಗಳೇ ಆಗಬೇಕು. ಅವರು ಚಿಣ್ಣಲ್ಲಿ ಜಕ್ನಳ್ಳಿಯಲ್ಲಿ ಮದುವೆ ಮಾಡಿಕೊಟ್ಟಿದ್ದು, 1 ತಿಂಗಳಾಗಿತ್ತು ಅಷ್ಟೇ. ಬಟ್ ಎಲ್ಲ ಮಾತುಕತೆ ಮಾಡಿ ಎಲ್ಲ ಬೆಂಗಳೂರಿಗೆ ಸ್ವಂತ ಸಂಬಂಧ ಏನಾರು ರಿಲೇಷನ್ ಪರಿಚಯ ಇದ್ದಾರೆ, ಆಗಿದ್ದಾರೆ, ನೋಡ್ಕೋತಾರೆ ಅಂತೇಳಿ ಮಾಡಿಕೊಟ್ಟಿದ್ದೆ ಅಷ್ಟೇ. ಈಗ ಒಂದು 15 ದಿನದಿಂದ ಏನೋ ತುಂಬ ಟಾರ್ಚರ್ ಇತ್ತು ಅಂತ ಅವ್ರಿಗೆ ಫೋನ್ ಮಾಡಿ ಹೇಳ್ಕೊತಾ ಇದ್ದು, ಹಿಂಗಾಗಿದೆ, ಟಾರ್ಚರ್ ಕೊಡ್ತಿದ್ದಾರೆ, ಬನ್ನಿ ಮಾತಾಡೋಣ ಅಂತ. ಮನೆ ಏನೋ ತಿರ್ಗಾ ಹೊರಟೋಗಿದೆ ಅಂತ ಒಬ್ಬಳೇ ಕೇಳ್ದೇನೆ ಇವ್ರೇ ಟಾರ್ಚರ್ ಕೊಡ್ತಾರೆ. ತಿರ್ಗಿ ಕರ್ಕೊಬಂದು ಮನೆ ಏನೋ ಫೋನ್ ಮಾಡಿದೆ. ನಾವು ನಿನ್ನೆ 10 ಗಂಟೆ 11 ಗಂಟೆ ತೀರ್ಮಾನ ಎಲ್ಲ ಮಾಡಿ ಎಲ್ಲ ಮಾತುಕತೆ ಮಾಡಿ ಸಾಯಂಕಾಲ ಗಂಟ ಅದೇನಾದರೂ ನೋಡಬೇಡ ಅಂತ ಮಾತುಕತೆ ಮಾಡಿ ಎಲ್ಲ ಒಪ್ಪಂದ ಮಾಡಿ ಬಂದು ಸಾಯಂಕಾಲ 5:05 ಮನೆಗೆ 9 ಅಡಿಗೆ. ಅಷ್ಟೊತ್ತಿಗೆ ಅವ್ರಿಗೆ 6:15ಗೆ ಅವ್ರ ತಮ್ಮನ ಹತ್ರ ಮಾತಾಡಿ 6:45ಗೆ ಆಲ್ರೆಡಿ ಡೆತ್ ಆಗಿದೆ ಅಂತ ಹೇಳಿ. ಬಟ್ ಆ ಹುಡುಗ 12 ಗಂಟೆ ಸ್ವಿಚ್ ಆಫ್ ಮಾಡ್ಕೋದನ್ನು ಬರಲಿಲ್ಲ. ಅವ್ರ ತಮ್ಮ ವಾದ ಮಾಡ್ತಿದ್ದ ತುಂಬ ಮನೇಲಿ, ನಾವು ಹಂಗೆ ಹಿಂಗೆ ನಮ್ಮ ಅಣ್ಣ ಎಲ್ಲ ನಾವು ಕರೆಕ್ಟಾಗಿದ್ದು ಅದು ಮಾಡ್ತೀವಿ ಇದು ಮಾಡ್ತೀವಿ. ಬಟ್ ಅವ್ರ ಅಣ್ಣ ಇರಲಿಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡು ಹೊರಟೋಗಿದೆ. ನಾವೇನೋ ಸರಿಪಡ್ಸ್ಕೊತಾರೆ ಅಂತೇಳಿ ನಾವು ಸುಮ್ಮನೆ ಬಂದ್ಬಿಟ್ಟು ನಾವು ಹಂಗೆ ಹುಡುಗಿ ಇರಲ್ಲ, ನಿಮ್ಗೆ ಗೊತ್ತಿಲ್ಲ, ಇವ್ರು ಮಾಡ್ತಾ ಇರೋದೇ ಬೇರೆ ಮ್ಯಾಟ್ರು, ಇವ್ರು ತೆಗಿತಾ ಇರೋದೇ ಬೇರೆ ಮ್ಯಾಟ್ರು ಅಂತ ಹುಡುಗಿ ಹಂಗೆ 10 ಸರಿ ಹೇಳೋಳು. ನಾವು ಇವ್ರಿಗೆಲ್ಲ ಹೇಳೋದು ಇದೆ, ಹಂಗೆ ಕಾಣ್ತದೆ, ಅವರು ಟಾರ್ಚರ್ ಕೊಡ್ತಾವ್ರೆ, ಏನೋ ಬೇಡ ಹಂಗಾಗಿ ನಾನೆಲ್ಲ ಅಷ್ಟು ಪ್ರಾಬ್ಲಮ್ ಆಗಿ ಈಗ ಹುಡುಗಿ ಡೆತ್ ಆಗಿ ಮಲಗಿದ್ದಾರೆ. ನೇಣು ಹಾಕೊಂಡಿದ್ದೆ ಅಂತ ಅವ್ರು ಹೇಳ್ತವ್ರೆ. ನೇಣು ಹಾಕೊಂಡಿದ್ರೆ ಪೊಲೀಸ್ ರಿಪೋರ್ಟ್ ಆಗ್ಬೇಕಾದ್ರೆ ಇವ್ರು ಬಿಚ್ ಸ್ಟೇಷನ್ ಇದಕ್ಕೆ ಕರ್ಕೋದ್ರು ಹಾಸ್ಪಿಟ್ಲಿಗೆ. ನೇಣು ಹಾಕಿದ್ರೆ ಪೊಲೀಸರು ಇನ್ಫಾರ್ಮೇಶನ್ ಕೊಡ್ಬೋದಾಯ್ತಲ್ಲ, ಎಲ್ಲಿ ಕೊಟ್ಟಿದ್ದಾರೆ? ಇವರೇ ನೇಣು ಹಾಕ್ಬಿಟ್ಟು ಕರ್ಕೊಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬಿಟ್ಟು ಅಲ್ಲಾಗಲ್ಲ ಮಟ್ಟ ಸಪ್ತಗಿರಿ ಕರ್ಕೋಗಿದ್ದಾರೆ. ಅವ್ರ ಗೇಟೆಲ್ಲ ಪ್ರಾಣ ಹೋಗಿದೆ ಅಂದರೆ ಒಳಗೆ ಹಾಕಡೆ ನಿಂತಕ್ಕೆ ಪೊಲೀಸ್ ಇನ್ಫಾರ್ಮೇಶನ್ ಅಂತ ಮನೆ ತಗೊಂಡ್ಬಿಟ್ಟಿದ್ದಾರೆ. ನೇಣು ಹಾಕೊಂಡ್ಮೇಲೆ ಪೊಲೀಸ್ ರಿಪೋರ್ಟ್ ಆಗ್ಬೋದಾಯ್ತಲ್ಲ. ನೀವು ಬೀಗ ಹೆಂಗೆ ಹೊಡೆದ್ರಿ? ಎಲ್ಲಿ ಬೀಗನೇ ಹೊಡೆದಿಲ್ಲ, ಬಾಕ್ಲದು ಹಂಗೆ ಇದೆ. ಇವ್ರು ಹೇಳ್ತಾರೆ ಎಲ್ಲ ಬರೀ ಕಟ್ಕಟ್ಟೆಗಳು. ಕಿಟಕಿಯಿಂದ ನೋಡಿದ್ರಂತೆ, ಕಿಟಕಿಯಿಂದ ನೋಡಿದ್ರೆ ಪೊಲೀಸ್ ಇನ್ಫಾರ್ಮೇಶನ್ ಮಾಡ್ಬೇಕಾಗಿತ್ತು. ಇವ್ರ ಪೊಲೀಸ್ ಇನ್ಫಾರ್ಮೇಶನ್ ಮಾಡಿದ್ರೆ ಹೆಂಗೆ ಬಿಚ್ಚಿದ್ರು? ತಪ್ಪಲ್ವಾ ಅದು? ಮತ್ತೆ ಅತ್ತೆ ಅವ್ರ ಹತ್ತದೇಗಲ್ಲ ನೆನ್ನೆಲ್ಲ ಅವ್ರದ್ದೆಲ್ಲ ಪೂರವಾದ. ಬೆಳಗ್ಗೆ 11 ಗಂಟೆ ಸ್ಟಾರ್ಟ್ ಮಾಡಿದ್ರು, ಸಾಯಂಕಾಲ 4 ಗಂಟೆ ಮಾತಾಡ್ಸವ್ರ. ರೈಲ್ ಹೋದ ಮಾತಾಡ್ತಾನೆ ಇದ್ರು. ಯಾರ್ದು? ಅವ್ರದ್ದೇ ನಡಿಬೇಕು, ಇವ್ರದ್ದೇನು ನಡೆಯೋಕ್ಕಿಲ್ಲ ಅಂತ. ಅವ್ರಿಗೆ ಏನಂತ ನಡಿಬೇಕು ಅಂತ ಕೇಳ್ತಾರೆ. ಇವ್ರ ಮನೆದು 60,000 ಸಾಲ ಕಟ್ಬೇಕು ಅಂದ್ರೆ ಅವ್ರಿಗೆ ನನ್ನ ಬಂದ್ರು ಏನ್ ಮಾಡ್ತಾಳೆ? ಹೇಳಿದ್ರು 60,000 ಕಟ್ಬೇಕು, ಮದುವೆ ಮಾಡ್ಕೊಬೇಕು, ನೀನು ಗೇಯಮ್ಮತ್ತು ಏನು ಹೇಳಿದ್ರು? ಇಲ್ಲ ತಾನೆ. ಇವ್ರದ್ದು ಮಾಡ್ಕೊಬಿಟ್ಟು ಇವ್ರ ಮಕ್ಳ ಮೇಲೆ ವಾದ ಮಾಡ್ಕೊಂಡು ಅವ್ರವ್ರ ರೆಕಾರ್ಡ್ ಇದೆ, ಅದು ವಿಡಿಯೋ ಕೊಡಪ್ಪ ಅಲ್ಲ ರೆಕಾರ್ಡ್. ಇವ್ರು ಫೋನಲ್ಲಿ ಮಾತಾಡ್ತಾ ಇದಾರೆ. 3 ಜನ ಆ ಹುಡುಗಿ ಮೇಲೆ ಮುಗಿ ಬಿದ್ದು ಮಾತಾಡ್ತಾ ಇದಾರೆ. ಆ ಹುಡುಗಿ ಅದನ್ನೇ ಫೋನ್ ಮಾಡಿ ಹೇಳಿದ್ದು. ಇವರು ರೌಡಿಗಳ ಥರ ಅರ್ಥ ಮಾಡ್ತಾರೆ ಹುಡುಗಿಗೆ. ಹಾಂ, ರೆಕಾರ್ಡ್ ತರ ಇಲ್ಲಿ ರೆಕಾರ್ಡ್ ನೋಡ್ರಿ. ಫಸ್ಟು 3 ಜನ ನಾವು ಮುಗಿ ಬಿದ್ದು. ಅವ್ರ ತಮ್ಮ ಹೇಳ್ತಾನೆ, ಇವ್ನು ಹೆಂಗಮ್ಮ ನೀನು ನಂಬ್ಕೊ ಬಂದೆ ಮದುವೆ ಮಾಡ್ಕೊಂಡು ಇವನ್ನ ಅಂತ ತಮ್ಮ ಹೇಳ್ಬೇಕಾರೆ ಎಂಗೇಜ್ಮೆಂಟ್ ಅದನ್ನು ಮಣ್ಣು ತಿಂತಿದ್ದ ಅವ್ನ ತಮ್ಮ. ಅದೇ ಒಬ್ಬ ಟ್ರೂ ವೇಲ್ ಅಂದ್ರೆ ಒಬ್ಬ ರಿಯಲ್ ಎಸ್ಟೇಟ್ ಅಂತ ಹೇಳಿದ. ಏನು ಟ್ರೂ ಇಲ್ಲ, ಪಾನು ಇಲ್ಲ, ಅಲ್ಲಿ ಯಾವುದು ಇಲ್ಲ. ಅಲ್ಲಿ ಸುಳ್ಳು ಹೇಳಿದ್ರು ಯಾರು ಗೊತ್ತು ಸರ್, ನಾವು ಮೂನ್ ಬೇಕಾಯ್ತು. MBA ಓದಿದ್ದು, ಅವ್ರು ಕೆಲ್ಸಕ್ಕೆ ಹೋಗ್ತಿದ್ರು. ಆಲ್ರೆಡಿ ಕೆಲ್ಸಕ್ಕೆ ಹೋಗ್ತಿದ್ರು. ಅವ್ರ ತಮ್ಮ ಇವರೇನೆ ಹೋಗ್ತಿದ್ರು, ಕೆಲ್ಸಕ್ಕೆ ಹೋಗ್ತಿದ್ರು. ಕೆಲಸ ಹೋಗ್ತಾ ಹುಡುಗಿನೇ ಮದುವೆ ಮಾಡಿಕೊಟ್ಟಿದ್ರು. ಎಲ್ಲ ಸ್ಟೇಷನ್ ದೂರ ಕೊಟ್ಟಿದ್ದಾರೆ. FIR ಹಾಕೋಲ್ಲ ರೆಡಿ ಮಾಡಿದ್ದಾರೆ. ಅಲ್ಲೇ ಒಂದು 24 ದಿನ ಆಯಿತು. ಒಂದು 24 ದಿನ ಅವತ್ತಿಂದ ಸ್ವಲ್ಪ ಗಲಾಟೆ ಇತ್ತು. ಅದೇನಾಯಿತು ನನಗೂ ಸರಿಯಾಗಿ ಗೊತ್ತಿಲ್ಲ. ನನ್ನೇ 9:15 ಬಂದಿದ್ದು ನಾನು. ಆವಾಗಿಂದ ಏನು ಗಲಾಟೆ ಆಯಿತು ನನಗೂ ಗೊತ್ತಿಲ್ಲ. ಅಲ್ಲ ಇವಾಗಲೇ ಗೊತ್ತಾಯ್ತಾ ಇರೋದು.
ಏನಾದರೂ ಹೇಳ್ಕೊಂಡಿದ್ರಾ ನಿಮ್ಮ ಮನೆಯವರು? ಅದೇ ಹೇಳ್ಕೊಂಡು ಹಿಂಗೆ ಟಾರ್ಚರ್ ಕೊಡ್ತಾರೆ, ಯಾರು ಮೂರಳು ಸೇರಿಸಿ ವೀಡಿಯೋ ಎಲ್ಲ ಕಳ್ಸೋಳು, ನಮಗೂ ಕಳ್ಸೋಳೆ ವೀಡಿಯೋ ಎಲ್ಲ. ಟಾರ್ಚರ್ ಕೊಡ್ತಾಳೆ, ಬೈತಾರೆ. ಅವನು ನೆನ್ನೆ ಮೀಟಿಂಗ್ ಹೋಗಿದ್ರು, ನಾಳೆ ಎಲ್ಲ ಒಂದು 10 ಜನ ಹೋಗಿದ್ರು ಮಾತಾಡೋಕ್ಕೆ ಅಂದ್ಬಿಟ್ಟು. ಅವನು ಯಜಮಾನ್ರು ಹೊಂಟೋಗ್ಬಿಟ್ನಂತೆ, 12 ಗಂಟೆಗೆ ಹೊಂಟೋದ್ನಂತೆ. ಅಲ್ಲೆಲ್ಲ ಬರ್ತಡೇ ಕೇಕ್ ಮಾಡ್ಕೊಂಡು ಆ ಹುಡುಗರ ಜೊತೆ ಅಲ್ಲಿದ್ದಂತೆ. ಇಲ್ಲೇನೋ ಮೀಟಿಂಗ್ ಮಾಡ್ತಿದ್ರು, ಏನು ಇರಲಿಲ್ವಂತೆ. 5 ಗಂಟೆ ಫೋನ್ ಹಾಕಿ 6 ಗಂಟೆಲೇನೋ ಫೋನ್ ಹಾಕಿದ್ದು ನಮಗೆ. ನೋಟೇಜು ಹಿಂಗೆ ಮಾಡ್ತಾರೆ, ಹಿಂಗೆ ರೇಗಿಸ್ತಾರೆ ಅಂದ್ಬಿಟ್ಟು ನಾವು ಮಾತಾಡೋಣ ಮತ್ತೆ ಅಷ್ಟಕ್ಕೆ ಫೋನ್ ಕಟ್ ಮಾಡಿಬಿಟ್ಲು. 6ವರೆಗೆ ಲಾಸ್ಟ್ ಫೋನ್ ಮಾಡಿದ್ದು. ಫೋನ್ ಮಾಡಿದ್ರು. ನಿಮ್ಗೆ ಹಿಂಗಾಗಿತ್ತೆ ಅಂತ ಯಾರು ಹೇಳಿದ್ರು? ಅವರು ನಮ್ಮ ಮಾಮ ಹೇಳ್ತು. ಅವ್ರು ಯಾರೋ ಬೇರೆ ಫೋನ್ ಹಾಕಿದ್ರು ಅವ್ರಿಗೆ, ನಮಗೆ ನನ್ನ ಮಾಮ ಹೇಳಿದ್ದು. ಅಲ್ಲಿಂದ ನಾಮಂಗ್ಲ, ನಮ್ಮದೂರು ನಾಮಂಗ್ಲ ಚೀನದಿಂದ. ಅಲ್ಲಿಂದ ಬಂದಿದ್ದು ನಾವು 11:30 ನೈಟು ಬಂದಿದ್ದು. ದೂರು ಕೊಟ್ಟಿದ್ದೀರಾ? ದೂರು ಕೊಟ್ಟೈತೆ, ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಾಗೈತೆ. ಏನು ನಿಮ್ಮ ಇವರು ಮಾವನ ಹೆಸರೇನು? ನಿಖಿತ್ ಅಂತೆ. ನಿಖಿತ್ತು ಅದು ರಿಯಲ್ ಎಸ್ಟೇಟ್ ಮಾಮೂಲಿ ಏನೋ ಇದಂತೆ. ಹೆಂಗೆ ನಿಮ್ಗೇನು ಮೊದಲು ಪರಿಚಯ ಇತ್ತಾ? ಇಲ್ಲ ಪರಿಚಯ ಏನಿಲ್ಲ ಅಷ್ಟೇ. ನಮ್ಗೇನು ಮಾತುಕತೆ ಅಷ್ಟೇನಿಲ್ಲ, ನಮಗೇನು ಅಷ್ಟೇನಿಲ್ಲ ಸರ್. ನಾವು ನಮ್ಮ ಮಗಳನ್ನ ದೊಡ್ಡಪ್ಪ ನಾವು ಇಲ್ಲಿ ಸಂಬಂಧ ನೋಡಿ ನಮ್ಮ ರಿಲೇಷನ್ ಕಡೆಯಿಂದ ಮದುವೆ ಮಾಡಿಕೊಟ್ಟಿದ್ದು. ಅದೇನಾಗಿದೆ, ಮದುವೆ ಮಾಡಿಕೊಟ್ಟಾಗ ಇವರು ಅವ್ರ ಅತ್ತೆ, ಅವರ ಗಂಡ, ಅವರ ಮೈದ ಎಲ್ಲರೂ ಚಿತ್ತನಿಂಸೆ ಕೊಟ್ಟು ಕೊಲೆ ಮಾಡಿ ನೇಣಾಕವ್ರೆ. ಈಗ ಇದೇನಾಗಿದೆ ಅಂತ ಅಂದರೆ, ಇವಾಗ ನಾವು ಕಾನೂನು ಪ್ರಕಾರ ನಮಗೆ ನ್ಯಾಯ ಬೇಕು. ಆಮೇಲೆ ನಾವು ಅವರು ಕೇಳ್ದಂಗೆಲ್ಲ ಅವ್ರಿಗೆ ಏನೇನು ವರದಕ್ಷಿಣೆದು ಗಿರ್ದಕ್ಷಿಣೆದು ಎಲ್ಲ ಕೊಟ್ಟು ಮಾಡಿದ್ರು ನಮಗೆ ಈ ಥರ ಮಗಳನ್ನ ಸಾಯಿಸಿ ನೇಣಾಕ್ಬಿಟ್ಟವ್ರೆ. ಈಗ 1 ತಿಂಗಳಾಯಿತು ಸರ್. ಹೋದ ತಿಂಗಳು 24/11/2025 ಮದುವೆ ಆಗಿತ್ತು. ಇವತ್ತು 1 ತಿಂಗಳಿಗೆ ಈ ಥರ ಮಾಡವ್ರೆ ಸರ್ ಇವರು. ಹುಡುಗ ಯಾವುದೋ ಇದು ರಿಯಲ್ ಎಸ್ಟೇಟ್ ಅಂತ ನಮಗೆ ಸುಳ್ಳು ಹೇಳ್ಬಿಟ್ಟು ಮಾಡಿ ಈ ಥರ ಮೋಸ ಮಾಡವ್ರೆ ಸರ್. MBA ಓದಿಸಿದ್ದು ಸರ್. ನಾವು ಆಟೋ ಡ್ರೈವರ್ ಆಗಿ MBA ಓದಿಸಿದ್ದು. ಹಿಂಗಾಗಿ ಈ ಥರ ಮಾಡಿಬಿಟ್ಟವ್ರೆ ಸರ್. ಈ ನನ್ನ ಮಕ್ಕಳಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕು ಸರ್. ಮೂಲತಃ ಚಿನ್ನಿಯ ಸರ್, ನಾಮಗಲ್ದ ಹತ್ರ. ಸ್ವಂತ ಮನೆ LDVS ಅವರವು. ಇಲ್ಲ, ನಮಗೆ 3ನೇರು ನಮ್ಮ ರಿಲೇಷನ್ ಒಬ್ಬರು ತೋರಿಸಿದ್ರು. ಒಳ್ಳೆ ಜನ ಇವರು, ಏನು ತೊಂದರೆ ಎಲ್ಲ ಮಾಡ್ಬೋದು, ಸ್ವಂತ ಮನೆ ಅದೇ, ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳಿ ಮಾಡಿಸಿ ಈ ಥರ ಮಾಡಿಬಿಟ್ಟವ್ರೆ ಸರ್ ನಮಗೆ. ಲಾಸ್ಟು ನಿನ್ನೆ ಮಧ್ಯಾಹ್ನ ಸರ್ ಏನೂ ಇಲ್ಲ, ಅವರು ಮಾತಾಡೋಕ್ಕೆ ಬನ್ನಿ ಅಂತ ಕರೆದಿದ್ರು. ಅವರು ನಮ್ಮ ತಮ್ಮನ ಅಳಿಯ. ನಾವು ಹೋದಾಗ ಎಲ್ಲ ಬುದ್ಧಿ ಎಲ್ಲ ಹೇಳಿ ಬಿಟ್ಬಿಟ್ಟು ಹೋಗಿದ್ದು. 6 ಗಂಟೆಗೆ ವಾಪಸ್ ಹೋದ ನಮ್ಮ ಮನೆಗೆ. ನಾವು 6 ಗಂಟೆಗೆ ಹೋಗಿ ತಿರ್ಗಿ 8 ಗಂಟೆಗೆ ಎಲ್ಲ ತಿರ್ಗಿ ರಿಟರ್ನ್ ನಿಮ್ಮ ಮಗಳು ನೆನೆ ಹಾಕೊಂಡವ್ರೆ ಅಂತ ನಮ್ಗೆ ಫೋನ್ ಮಾಡಿದ್ರು ಅವರೇ. ಆಗ ಬಂದು ನೋಡೋಷ್ಟಲ್ಲಿ ಅವ್ನು ನಮ್ಮ ಮಗು ನೆನೆ ಹಾಕೋ ಪೊಸಿಷನಲ್ಲಿ ಇರಲಿಲ್ಲ. ಇವ್ರು ಹೊಡೆದು ಸಾಯಿಸಿ ಮಲಿಸ್ಬಿಟ್ಟಿದ್ರು ಸರ್. ಈ ಗಲಾಟೆ ಅಂದರೆ ಸಣ್ಣ ಪುಟ್ಟ ಆಯ್ತಿದ್ದೋ ಸರ್, ಚಿತ್ರಹಿಂಸೆ ಕೊಡ್ತಿದ್ರು ಇವರು. ಇದಕ್ಕೆ ನಮ್ಮ ಹುಡುಗಿ ಒಂದ್ಸಲ ಸರ್, ನಾವು ಯಾರೋ ನಮ್ಮ ಕಡೆಯವರು ಒಬ್ಬರು ತೋರಿಸಿದ್ರು ಅಂದ್ಬಿಟ್ಟು ಇಲ್ಲಿ ಬಂದು ಒಳ್ಳೆ ಜನ ಅಂದ್ಬಿಟ್ಟು ಹೇಳಿದ್ರು. ನಾವು ಅವ್ರು ಹೇಳಿದ್ರು ಅಂದ್ಬಿಟ್ಟು ಎಂಗೇಜ್ಮೆಂಟು ಮಾಡಿದೆ. ಎಂಗೇಜ್ಮೆಂಟ್ ಮಾಡಾದ್ಮೇಲೆ ಎಂಗೇಜ್ಮೆಂಟ್ ಡೇಟು ಅಮ್ಮನೇ ಫಿಕ್ಸ್ ಮಾಡ್ತು. ತಿರ್ಗಾ ಮದುವೆ ಡೇಟು ಅಮ್ಮನೇ ಫಿಕ್ಸ್ ಮಾಡ್ತು ನವಂಬರ್ಗೆ. ಅವ್ರು ಹೇಳ್ದಂಗೆಲ್ಲ ನಾನು ಕೇಳ್ಕೊಂಡು ಅವ್ರು ಹೇಳ್ದಂಗೆಲ್ಲ ಇದು ಮಾಡಿದ್ಮೇಲೆ ಮದುವೆ ಮಾಡಿ ಎಲ್ಲ ಚೋಟ್ರಿಲಿ ಎದ್ದುವರೆಗೆ ಮಾಡಿಕೊಟ್ಟಾದ್ಮೇಲೆ ಕರ್ಕೊಬಂದು 1 ತಿಂಗಳಿಗೆ ಇವರು ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಆಗ ನನ್ನ ಮಗಳು ಫೋನ್ ಮಾಡಿ ನನಗೆ ಹೇಳೋಳು. ಆಮೇಲೆ ನಾನೇ ಏನೋ ಅಂಚರ್ಸ್ಕೊಂಡು ಹೋಗವ, ಈಗ ಮಾಡಿರೋದಲ್ವ ಅಂದ್ಬಿಟ್ಟು ನಾನು ಹೇಳ್ಕೊಂಡು ಹೋಯ್ತಾಯಿದ್ದೆ. ನನಗಿರೋಕ್ಕಾಗಲ್ಲಪ್ಪ, ಭಾಳ ಹಿಂಸೆ ಕೊಡ್ತಾರೆ ಅಂತ ಹೇಳ್ತಾನೆ ಇದ್ಲು. ನಾನು ಏನೋ ಈಗ ನಮ್ಮ ಅಣ್ಣಂಗೆ ಹೇಳೋದು, ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಕೇಳೋ ಅಂತ ಏನೋ ಹೇಳ್ಕೊಂಡು ಎಲ್ಲ ಮಾಡ್ಕೊಂಬತ್ತಿದ್ದೆ ಸರ್. ಆಮೇಲೆ ಅವಮ್ಮ ಏನೋ ನಾಳೆ ಮಾತಾಡಬೇಕು, ನೀವು ಬನ್ನಿ, ನೀನು ನಿಮ್ಮ ಗಂಡ ಇರ್ತಿ ಇಬ್ಬರೇ ಬನ್ನಿ ಅಂತ ಹೇಳಿದ್ಲು ಅಮ್ಮ. ನಾವೇನು ಮಾಡ್ದೋ, ಊರಿಂದ ಬಂದು ಅಲ್ಲಿಗೆ ಹೋದ್ರೆ ಎಲ್ಲ ಸರಿಯಾಗಲ್ಲ ಅಂದ್ಬಿಟ್ಟು ನಮ್ಮ ಅಣ್ಣನ ತಕ್ಕ ಹೋಗಿ ನಾವು ಒಂದು 10 ಜನ ಎಲ್ಲ ಕರ್ಕೊಂಡು ನೆನ್ನೆ ಮಧ್ಯಾಹ್ನ 12 ಗಂಟೆ ಅವ್ರ ಮನೆಗೆ ಹೋದೋ. 12 ಗಂಟೆಗೆ ಹೋದ್ಮೇಲೆ ಇವಮ್ಮ ಎಲ್ಲ ನನ್ನ ಮಗಳನ್ನೇ ಹೇಳ್ಬತ್ತು. ನಾವು ಹೇಳ್ದೋ, ನನ್ನ ಮಗಳದ್ದು ನಿಮ್ಮ ಮಗಳದ್ದೇ ತಪ್ಪು ಅಂತ ಹೇಳ್ತಿದ್ದು. ನಾವು ಯಾಕೆ ತಪ್ಪು ಹಂಗೆ ಅಂತೆಲ್ಲ ನಾವು ವಾದ ಮಾಡಿದ್ಮೇಲೆ ಜಗಳ ಅವ್ರಿಗೂ ಸಣ್ಣ ಪುಟ್ಟವು ನಮಗೂ ನಡೀತು, ಅದು ನಡೀತು. ಸಮಾಧಾನ ಮಾಡಾದ್ಮೇಲೆ ಊಟ ಕೊಟ್ಟರು, ನಾವು ಊಟ ಮಾಡ್ದೋ. ನನ್ನ ಮಗಳು ಕರ್ಕೊಂಡು ಹೋಗ್ಬೇಕು ಅಂತಿದ್ದೋ. ಇವನು ಈಗ ಮದುವೆ ಮಾಡಿದ್ವಲ್ಲ, ಅವ್ನು ಲಿಕ್ಕಿತ ನನ್ನ ಮಗ ಓದೋನು ಮಧ್ಯಾಹ್ನ 12 ಗಂಟೆಗೆ ಸ್ವಿಚ್ ಆಫ್ ಮಾಡ್ಕೊಂಡವನು ಮನೆಗೆ ಬರಲಿಲ್ಲ. ಅವನು ಏನಾರ ಬಂದಿದ್ರೆ ನಾವು ಹೇಳ್ಬಿಟ್ಟು ಹೊಂಟಾಗೋ ನನ್ನ ಮಗಳನ್ನ. ಆಮೇಲೆ ಅವನು ಏನು ಮಾಡೋನೆ, 12 ಗಂಟೆಗೆ ಹೋಗಿ ಗಾಂಜಾ ಹೊಡ್ಕೊಂಡು ನಾವು 5:15 ಇಲ್ಲಿಂದ ನಮ್ಮ ನಾಯಿನಳ್ಳಿಗೆ ಹೋಗಿದ್ದೀವಿ. ಅಲ್ಲಿ ನಾವು ಹೋದ್ಮೇಲೆ ಬಂದದ್ದು ಅರ್ಧ ಗಂಟೆಗೆ ಇವನೇನು ಮಾಡವನೆ, ನೀನು ನಮ್ಮ ತಂದೆ ತಾಯಿ ಕರೆಸ್ತಾರೆ, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರಿ ಎಲ್ಲ ಕರೆಸಿದೀಯ ಅಂದ್ಬಿಟ್ಟು ಗಾಂಜಾ ಮತ್ತಿನಲ್ಲಿ ಹೊಡೆದಾಗ ಇವಳು ಪ್ರಜ್ಞೆ ತಪ್ಪಿ ಬಿದ್ದೋಗಳೆ. ಬಿದ್ದೆ ಅಡಿಕೆ ಉಸಿರು ಹೊಂಟೋಗತ್ತೆ ಉಸಿರು ಹೊಂಟೋಗಿದ್ದಾಗ ನೋಡವನೆ ರೀಸಸ್ಸು ಇದಾಗೋದು ಹೊಡೆದೇಟಿಗೆ ನಮ್ಮ ಹುಡುಗಿಗೆ.
ಆಮೇಲೆ ಏನು ಮಾಡವ ನೀನು ಭಯ ಬರ್ತದೆ ಅಂದ್ಬಿಟ್ಟು ಏನು ಮಾಡೋನೆ ಇದು ಫ್ಯಾನ್ಗೆ ಆಗ ಇದಾಕ್ಬಿಟ್ಟು ಸೀರೆ ಹಾಕಿ ಮೆತ್ಕೆ ಇದ್ರ ಮೇಲೆ ಮಂಚದ ಮೇಲೆ ಹಾಕ್ಬಿಟ್ಟು ಕಟ್ಬಿಟ್ಟು ನ್ಯಾಣ ಕಾಣೋರು ಬಾಕ್ಲು ಹಾಕೊಂಡು ಓಡೋಗಿ ಹೊರಗಡೆ ಬಡ್ಕೊಂಡವನೆ ಬಡ್ಕೊಂಡು ಹೋಗಿ ಅವ್ರ ತಂದೆ ಅವ್ರ ಅವನು ಮಗನ್ನು ಕರ್ಕೊಬಂದವನೆ ಬಾಯಲ್ಲಿ ನಣಕಬಿಟ್ಟವಳೆ ಅಂತ ಆಗಕ್ಕೆ ಇವ್ರೇನು ಮಾಡಿದ್ರು ಇವರೇ ಬಿಚ್ಚಿ ಇಳಿಸ್ಕೊಂಡು ಆಸ್ಪತ್ರೆ ಒಳಗೆ ಹೋಗವ್ರೆ. ಆಸ್ಪತ್ರೆ ಒಳಗೆ ಹೋದ್ಮೇಲೆ ಇವ್ರು ತೋರಿಸೇ ಇಲ್ಲ ಅವ್ರು ಟ್ರೀಟ್ಮೆಂಟು ಏನು ಕೊಟ್ಟಿಲ್ವಂತೆ ಡಾಕ್ಟ್ರು. ಅಲ್ಲಿಂದ ಹೇಳಿದ್ರು ತಿರ್ಗಾ ವಾಪಸ್ ಬಂದವ್ರೆ. ವಾಪಸ್ ಬಂದು ಬೇರೆ ಆಸ್ಪತ್ರೆಗೆ ಹೋಗವ್ರೆ. ಅಲ್ಲೂ ಏನು ಟ್ರೀಟ್ಮೆಂಟ್ ಕೊಟ್ಟಿನಾರೆ ಬಂದದಕ್ಕೆ ಆಮೇಲೆ ಪೊಲೀಸವ್ರು ಕೇಳಿದ್ರು ಆಸ್ಪತ್ರೆ ಒಳಗೆ ಕರ್ಕೊಂಡು ಹೋಗಿ ಬಂದಿತ್ತ ನಿಮ್ಮ ಆಸ್ಪತ್ರೆ ಪೇಷಂಟ್ ಅಂದದಕ್ಕೆ ಅವರು ಇವ್ರೇನು ಹೇಳಿದ್ರು ಗೊತ್ತಾ, ಒಳಗೆ ಪೇಷಂಟೇ ಬರಲಿಲ್ಲ. ಅವ್ರು ಬಂದರು ಆಸ್ಪತ್ರೆ ಒಳಗೆ ನೋಡಿದ್ರು ಸ್ವತಃ ಹಂಗೆ ವಾಪಸ್ನೇ ತಗೊಂಡೋದ್ರು ಬಾಡಿನೇ. ಅವರು ಒಳಗೂ ಬರಲಿಲ್ಲ ಏನೂ ಬರಲಿಲ್ಲ ಅಂತ ಅವರು ಹೇಳಿದ್ರು. ಆಮೇಲೆ ತಂದಾದ್ಮೇಲೆ ಇವರು ನನಗೆ 8:15 ಫೋನ್ ಆಗ್ತಾವನು ಅವನ ತಮ್ಮ, ಹುಡುಗನ ತಮ್ಮ, ಮಾವ ಹಿಂಗೆ ಮಗಳು ನಿಮ್ಮ ಅದಕ್ಕೆ ನಾಣಕಬಿಟ್ಟವಳೆ ಅಂದ್ಬಿಟ್ಟ. ಗಾಬರಿ ಬಿದ್ದು ನಾನೇನು ಮಾಡಿದ್ವಿ, ಈಗ ತಾನೇ ನ್ಯಾಯ ಮಾಡ್ಬಿಟ್ಟು ಬಂದಿದ್ವಿ, ನಾನೇ ಕಳೆದು ಏನಿತ್ತು ಅಂತ ಅಂದ್ಬಿಟ್ಟು ನಮ್ಮ ಬ್ರದರು ನಮ್ಮ ನೆಂಟ್ರೆಲ್ಲರನ್ನ ಕರ್ಕೊಂಡು ನಾವು ಬರೋಷ್ಟಲ್ಲೇ ಬಾಡಿ ತಂದು ಟೇಬಲ್ ಮೇಲೆ ಮಣಿಸ್ಬಿಟ್ಟು ಅಲ್ಲೇ ಇದ್ದರು ಬಡ್ಕತ್ತಿದ್ರು. ನಾವು ಬಂದು ಮಾಮೂಲಿ ಏನು ಗಲಾಟೆ ಮಾಡ್ಬೇಕು ಮಾಡ್ದೋ ಅಷ್ಟು ಪೊಲೀಸ್ ಇದು ಮಾಡು ಅಂದರು. ಬಂದು ಕಂಪ್ಲೇಂಟ್ ಇದು ಮಾಡ್ದೋ, ಕಂಪ್ಲೇಂಟ್ ಎಲ್ಲ ಇದು ಮಾಡಿದ್ವು. ನಾವು ಆಟೋ ಡ್ರೈವರ್ ಸರ್ ನಾನು. ಅವನೇನು ಮಾಡ್ತಾನೆ ನಮ್ಗೆ ಗೊತ್ತಿಲ್ಲ ಸರ್, ನಾವು ಏನು ಕೇಳಲಿಲ್ಲ. ನನ್ನ ಹಿಂಗೆ ಪರಿಚಯ ಚೆನ್ನಾಗಿ ಇಲ್ಲಿ ಹೇಳಿದ್ರಲ್ಲ ನಮ್ಮ ಕಡೆ ಯಾರೋ ಒಳ್ಳೆ ಹುಡುಗ 30 ವರ್ಷದಿಂದ ಇಲ್ಲೇ ಅವರೇ ಅಂದರು. ಇವ್ನು ಗಾಂಜಾವಾಲ ಎಣ್ಣೆ ಗಾಡಿ ಅಂತ ನಮಗೂ ಗೊತ್ತಿಲ್ಲ ಸರ್.